ನೋಡು, ನೀನ್ ಆ ಪೊದ್ದನ್ ಬಗ್ಸಕ್ ನಿನ್ ಕೈಲಿ ಆಗಲ್ಲ. ನೀನ್ ನನ್ನ ತಾಳಿ ಅಂತೂ ನನಗಂತೂ ಕಟ್ಟಲ್ಲ. ನಾನು ಯಾವ್ದಾದ್ರು ಬೇರೆ ಹುಡುಗನ ನೋಡ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ, ಸರಿನಾ? ನಿಮ್ಮ ಅಮ್ಮಂಗೆ ಒಪ್ಸೋ ಯೋಗ್ಯತೆ ನಿನ್ಗಿಲ್ಲ. ನೋಡು, ಸುಮ್ಮನೆ ನಾನು ತಲೆ ತಿನ್ಬೇಡ. ಅದೇ ಹಳ್ಳಿ ಹಳ್ಳಿ ಹುಡುಗಿಯವಳಲ್ಲ, ಅವಳ ಜೊತೆ ನೀನು ಸಂಸಾರ ಮಾಡ್ಕೊಂಡಿರು. ನಮ್ಮಮ್ಮ ಹೇಳೋದು ಸರಿನೇ, ನಿನಗೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಹೇಳ್ಬಿಟ್ಟು. ನಿಜನೇ ಹೇಳ್ತಾ ಇದ್ದೀನಿ, ನಿನಗಂತೂ ಸ್ವಲ್ಪನೂ ನಿನ್ಗೆ ಯೋಗ್ಯತೆ ಇಲ್ಲ ಬಿಡು. ನೀನೇನೇ ಹೇಳು, ನೀನು ನಿನ್ನ ದುರಾಂಕಾರ ನಾನು ಕಳ್ಕೊಂತ ಇದೀಯ ಅಷ್ಟೇನೆ. ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಏನೂ ಪ್ರಯೋಜನ ಆಗಲಿಲ್ಲ. ನೋಡು, ನಮ್ಮ ಅಣ್ಣ ಊರಿಂದ ಬರ್ತಾವನೆ, ಸಿಟಿಯಿಂದ. ನಮ್ಮ ಅಣ್ಣ ಹೇಳವನೆ, ನಿನ್ನೂ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಆರಾಮಾಗಿರು ನೀನು, ನಿನ್ನ ಹಳ್ಳಿಗೆಲ್ಲ ಸೆಟ್ ಆಗಲ್ಲ ಅಂತ ಹೇಳಿ. ನೋಡು, ನೀನು ಹಿಂಗೆ ಆಡ್ತಾ ಇದ್ರೆ ನಾನಂತೂ ಸಿಟಿಗೆ ನಿನಗೆ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ನಿನ್ಗೇನೋ ಹೆಂಡ್ತಿ ಅವಳಪ್ಪ, ಆರಾಮಾಗಿದ್ಯಾ? ನನ್ಗೆ ಯಾರವ್ರೆ ಅಂತ ನಾನು ಆರಾಮಾಗಿರ್ಲಿ? ಹೇಳು. ಬೇಬಿ, ನನ್ನ ಹೆಂಡತಿಗೆ ಎಷ್ಟು ಎದುರಿಸಿ ನೋಡಿದೆ, ಎಷ್ಟು ಮಾಡಿ ನೋಡಿದೆ, ಏನೇನೇನೋ ಮಾಡಿ ನೋಡಿದೆ. ಆದರೆ ನಿನಗೆ ಗೊತ್ತಿಲ್ದಿರೋದು ಏನೈತೆ, ನನ್ನ ಹೆಂಡತಿ ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಜಗ್ಗಲ್ಲ. ಆ ಪೊದ್ದಿ ಅವಳಲ್ಲ, ಆ ಪೊದ್ದಿ ಏನೇನೇನೇನೋ ಹೇಳ್ಕೊಟ್ಬಿಟ್ಟವಳು ನನ್ನ ಹೆಂಡತಿಗೆ. ಅದಕ್ಕೇನೆ ನನ್ನ ಹೆಂಡತಿ ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ. ಅದಕ್ಕೆ ನನ್ನ ಸಾಯಿ ಅಂತ ಹೇಳ್ತಿದ್ಯಾ? ನಾನು ಸಾಯ್ಬೇಕಾ? ಅಯ್ಯೋ ಬೇಬಿ, ನಾನು ಆ ಥರ ಹೇಳಿಲ್ಲ. ಆ, ಇರು, ನಾನೀಗ ಬೇರೆ ಥರನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಒಂಥರ ಅಲ್ಲ, ನಾನು 100 ಥರ ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಮಾಡಿ ನಮ್ಮ ಅಮ್ಮಂಗೆ ಸರಿಯಾಗಿ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ನಮ್ಮ ಅಮ್ಮನೇ ಡೈವರ್ಸ್ ಕೊಡು ಅಂತೇಳ್ಬಿಟ್ಟು ನಮ್ಮ ಅಮ್ಮನ ಬಾಯಿಂದನೇ ಬರಬೇಕು. ನೋಡು ಏನು ಮಾಡ್ತೀನಿ ಅಂತ. ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಿನಗೆ 3 ದಿನ ಮಾತ್ರ ಟೈಮ್ ಕೊಡ್ತೀನಿ. 3 ದಿನದೊಳಗಡೆ ಅವಳು ಡೈವರ್ಸ್ ಕೊಡಕ್ಕೆ ನೀನು ನಿರ್ಧಾರ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನಗಂತೂ ನಾನೇನೋ ಹೇಳಿದ್ನಲ್ಲ, ನನಗಂತೂ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ನಾನು ಹೊರಟೋಗ್ಬಿಡ್ತೀನಿ ಅಷ್ಟೇನೆ. ಬೇಬಿ, ನೀನು ಅಂದರೆ ನನಗೆ ಜೀವ, ನೀನು ಅಂದರೆ ನನ್ನ ಪ್ರಾಣ ಬೇಬಿ. ನೀನು ಅಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಬೇಬಿ? ನೀನು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬೇಬಿ, ನೀನು ಅಂತ ಹೇಳಿದ್ರೆ. ಹಾಗಂತ ನಾನು ಇವಾಗ ಎಲ್ಲನೂ ಇದು ಮಾಡೋಕ್ಕಾಗುತ್ತಾ ಹೇಳು? ನೋಡು, ನೀನು ಅಂತಂದರೆ ನನ್ನ ಪ್ರಾಣ. ಸರಿ, ಈಗೇನು ಈ ವಿಷಯ ನಮ್ಮ ಅಮ್ಮಂಗೆ ಹೇಳಬೇಕು, ಅವಳ ಹತ್ರ ನಾನು ಡೈವರ್ಸ್ ತಗೋಬೇಕು, ನಿನ್ನ ಮದುವೆ ಮಾಡ್ಕೋಬೇಕು, ಅಷ್ಟೇ ತಾನೇ? ಸರಿ ಆಯಿತು, ನನಗೆ 3 ದಿನ ಟೈಮ್ ಕೊಟ್ಟಿದ್ಯಲ್ಲ, 3 ದಿನನೂ ಬೇಡ. ಇವತ್ತೇ ಹೋಗಿ ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ತೀನಿ. ನನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇನೆ ಪೂರ್ತಿ ವಿಷಯನ ನಮ್ಮ ಅಮ್ಮಂಗೆ ಎಲ್ಲನೂ ಹೇಳ್ಬಿಡ್ತೀನಿ. ಹಾಂ, ಈಗ ಒಂದು ಇದು ಬಂದೈತಲ್ವಾ, ಎಡಿಟಿಂಗ್ ಆ್ಯಪ್ ಬಂದೈತಲ್ಲ, ಅದ್ರಾಗ ನೋಡ್ತಿರು ಏನು ಮಾಡಿ ಏನು ತೋರಿಸಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. AI ಮಾಡಿ ತೋರಿಸ್ತೀನಿ ನೋಡು. ನೀನು ಏನಾದರೂ ಮಾಡು, ಏನಾದರೂ ಬಿಡು. ಆದರೆ ನನಗೇನು ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ನಾನು ನಿನಗೆ ಟೈಮ್ ಕೊಡೋಕ್ಕಾಗಲ್ಲ ಅಷ್ಟೇ. ಆದಷ್ಟು ಬೇಗ ನಿಮ್ಮ ಅಮ್ಮಂಗೆ ಅದು ಏನೇನು ಮಾಡೋದು, ಏನೇನು ಹೇಳಿ ಏನೇನು ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ಆದರೆ ಡೈವರ್ಸ್ ಅಂತೂ ಆಗಲೇಬೇಕು. ಇದೇ ಕೊನೆ. ಸರಿ ಆಯಿತು, ಹೆಂಗಾದರೂ ಮಾಡಿ ನಮ್ಮ ಅಮ್ಮನ ಹತ್ರ ಹೋಗಿ ನಮ್ಮ ಅಮ್ಮಂಗಂತೂ ಎಲ್ಲ ವಿಷಯನೂ ಹೇಳಿ ಎಲ್ಲ ಸರಿಯಾಗಿ ಮಾಡಲೇಬೇಕು ನಾನಂತೂ. ಹಿಂಗೆ ಅಂತೂ ನಾನು ಬಿಡಲ್ಲ. ಇವಳ ವಿಷಯ ನನಗೆ ಗೊತ್ತು, ಏನು ಮಾಡಬೇಕು, ನಮ್ಮ ಅಮ್ಮಂಗೆ ಹೆಂಗೆ ನಂಬಿಸ್ಬೇಕು ಅಂತೇಳಿ. ನಮ್ಮಮ್ಮ ನನ್ನೇ ಹಿಡ್ಕೊಂಡು ಸರಿಯಾಗಿ ಹೊಡಿತು. ಆ ಪೊದ್ದೆ ವಿಷಯ ಹೇಳಿದ್ರೆ ನನ್ನೇ ಹಿಡ್ಕೊಂಡು ಹೊಡಿತೈತೆ. 3 ದಿನ ಸುಧಾರಿಸ್ಕೊಂಡಿದ್ದೀನಿ ಹೊಡೆದಿರೋದಕ್ಕೆ. ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಹೇಳ್ತೀನಿ, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ನೋಡೋಣ ಏನು ಮಾಡ್ತೈತೋ ಏನೋ. ಅಯ್ಯೋ ಪಾಪ ಅಂತ ಟೈಮ್ ಕೊಡ್ತಾ 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 ಹೋದ್ರೆ ಇದೇ ದುರಂಕಾರಗಳು ಇವ್ರಿಗಂತೂ. ನನ್ನ ಮೇಲೆ ಅಷ್ಟಿಷ್ಟ ಇರೋನು ಡೈವರ್ಸ್ ಕೊಡೋಕ್ಕೆ ಯೋಗ್ಯತೆ ಅಲ್ವಾ ಇವನಿಗೆ? ಸುಮ್ಮನೆ ಬಾಯಲ್ಲಿ ಮಾತಾಡ್ತಾನೆ ಅಷ್ಟೇನೆ, ಇನ್ನೇನು ಮಾತಾಡಲ್ಲ. ನೋಡೋಣ ಬಿಡು, ಏನು ಮಾಡ್ತಾನೋ ಏನು ಕತೆನೋ. ಓ ಬಾರ್ಲಾ ಬಾ ಮಗ್ನೆ, ಯಾಕ್ಲಾ ಅಲ್ಲೇ ನಿಂತ್ಕೊಬಿಟ್ಟಿದ್ದೀಗ? ಬಾರಿಸೋದೆಲ್ಲ ಸರಿಯಾಗಿ ಬಾರಿಸ್ಬಿಟ್ಟು ಬೆಂಡೆತ್ಬಿಟ್ಟು ದೆವ್ವ ಥರ ಹೊಡೆದ್ಬಿಟ್ಟು ನನ್ನ. ಇವಾಗ ನೋಡಿದ್ರೆ ಏನೂ ಆಗಿಲ್ವೇನೋ ನನಗೆ. ಬಾ ಮಗನೇ ಬಾರೋ ಅಂತ ಕರೆಯೋದು ನೋಡು. ಥೂ, ನಮ್ಮಮ್ಮನ ಈಗ ನೋಡ್ರಿ ಎಷ್ಟು ಸ್ಮೂತಾಗಿ ಕುಂತ್ಕೊಂಡೈತೆ. ಅಮ್ಮ, ಇಲ್ಲಿಂದನೇ ನೀ ಮಾತಾಡ್ತೀನಿ ಕಣಮ್ಮ, ಇಲ್ಲಿಂದನೇ ಮಾತಾಡೋಣ ಇಬ್ರು. ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ನೀನು ಸುಮ್ಮನೆ ಹತ್ರಕ್ಕೆ ಬರೋದು, ನೀನು ತಗೊಂಡು ರುಬ್ಬೋದು ಯಾಕಮ್ಮ ಬೇಕು? ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಏ ನಿನ್ಗೆಲ್ಲ ಬಂದೈತೆ ಮೂದೇವಿ ದೊಡ್ಡವಾಗ, ನಿಂಗೆ ನಾನು ಯಾಕೆ ಹೊಡಿಲಿ? ಎದೆ ಹತ್ರ ಮಗುನ ಇಟ್ಕೊಂಡು ಹೊಡಿಯಕ್ಕಾಯ್ತದಿಲ್ಲ? ಬಾರ್ಲಾ ಅಂತ ತೆಪ್ಪು ಕೆಲಸ ಮಾಡಿದ್ರೆ ಹೊಡಿತೀನಿ, ಬಿಡಕ್ಕಿಲ್ಲ. ತೆಪ್ಪು ಕೆಲಸ ಮಾಡಿಲ್ಲ ಅಂತಂದ್ರೆ ನಾನು ಯಾಕೆ ಹೊಡಿಲಿ? ನಂಗೇನು ತಿಕ್ಲು ಇಕ್ಲು ಹತ್ತದ ಆಗ್ಲಾಗ್ಲು ಕುರುವೆ ನಿನ್ನ ಹಿಡ್ಕೊಂಡು ಹೊಡಿಯಕ್ಕೆ. ಬಾರ್ಲಾ ಮೂದೇವಿ, ಬಾಯ್ಲಿ ಏನು ಇಸ್ಯ ಅಂತ ಏಳು ಬಾಯ್ಲಿ. ಅಮ್ಮ, ನೀನು ಸುಮ್ಮನೆ ನಾನು ಏನೋ ಇಸ್ಯ ಹೇಳ್ಬೇಕು, ಇಂಪಾರ್ಟೆಂಟ್ ಇಸ್ಯ ಒಡಿಗಿಡಿ ಅದೆಲ್ಲ ಇಕ್ಕಬೇಡ ನೀನು ಅಷ್ಟೇ. ನೀನಿಯ ಹೋಗತ್ತ ಯಾರ ಮರಿ ಹೊಡಿತಾರ ನಿನ್ನ? ಬಾರ್ಲಾ ಬಾಯ್ಲಿ. ನಮ್ಮಮ್ಮ ಏನೋ ಒಳ್ಳೆ ಮೂಡಾಗಿದ್ದಂಗೆ ಐತೆ. ಹೋಗಿ ಎಲ್ಲ ಇಸ್ಯನೂ ಹೇಳ್ಬಿಡ್ತೀನಿ ಇರು. ಅಮ್ಮ, ನನ್ನ ಹೆಂಡ್ತಿ ನನಗೆ ಮೋಸ ಮಾಡ್ತಾವಳೆ ಕಣಮ್ಮ, ನಿಜವಾಗೂನುವೆ. ಅಮ್ಮ, ನಾನು ನನ್ನ ಹೆಂಡ್ತಿಗೆ ಡೈವರ್ಸ್ ಕೊಟ್ಬಿಡ್ತೀನಿ ಕಣಮ್ಮ. ಏನ್ಲ ಬೊಗಳ್ತಿದ್ದೀಗ ನೀನು? ಏನ್ಲ ಹೇಳ್ತಿದ್ದೀಗ? ಅಯ್ಯೋ ಅಯ್ಯೋ ಅಯ್ಯೋ, ಈ ಇಸ್ಯನ ಯಾರ್ಗನಕ್ಕೆ ಹೇಳ್ಬಿಟ್ರೆ ಮೆಟ್ಕಿರ್ ತಗೊಂಡು ಹಾಕ್ಬಿಟ್ಟರು. ಏನ್ಲ ಬಂದಿರೋದು ನಿಂಗೆ ದೊಡ್ಡವಾಗ, ನಿಂಗೆ ಬಡ್ಡಿ, ನಿನಗೆ ಕೆರಗಿರೋ ತಗೊಂಡು ಹಾಕ್ಬೇಕಾ? ಏಳು ನಿನಗೆ ಏನಾದ್ರೂ ಕೆರಗಿರೋದು ಪೂಜೆ ಆಗ್ಬೇಕಾ ನಿನಗೆ? ಕೆರೆದು ಬಿಡ್ತೀನಿ, ಮಕ್ಕ ಕೆರಿತೀನಿ ಅಷ್ಟೇನಿಯ. ಬೇವರ್ಸಿ ನನ್ನ ಮಗನೇ, ನಿಂಗೆ ಬರ್ಬಾರ್ದು ಬರ ನಿನಗೆ. ಯಾಕೆ ಬಂದೈತಿ ನಿಂಗೆ ದೊಡ್ಡಪ್ಪ ತಿನ್ಕೆ ದೊಡ್ಡರೋಗದ ನನ್ನ ಮಗನೇ? ನಿಂಗೆ ಡೈವರ್ಸ್ ಕೊಡ್ತಾನಂತೆ. ಡೈವರ್ಸ ಆ ಮಗ ಏನು ಮಾಡೈತಿ? ನಾನು ಇಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದಿರೋ ಮಗ. ಆ ರಾಧ ಅಂತ ಒಳ್ಳೆ ಮಗ, ಡೈವರ್ಸ್ ಕೊಡ್ತೀನಿ ಅಂತಾನೆ. ಪರ್ಕೆ ತಗೊಂಡು ಕೆರೆದು ಬಿಡ್ತೀನಿ ಮಗವಾ. ನಾನೇನು ಸುಮ್ಕೆನೇನಿಯ ಡೈವರ್ಸ್ ಕೊಡಬೇಕು ಅಂತ ಅನ್ಕೊಂಡಿಲ್ಲ ಕಣಮ್ಮ. ನೋಡು, ಅವಳ ಆಟನ ನೋಡಮ್ಮ, ಎಷ್ಟು ಆಟ ಆಡೋಳೆ ಅಂತ ಹೇಳ್ಬಿಟ್ಟು ನಿಂಗೆ ಫೋನಾಗಿ ತೋರಿಸ್ತೀನಿ. ನೋಡು ನಿಂಗೇನೇನಿಯ. ನೋಡು ಯಾವ್ದಾವ್ದು ಹುಡುಗನ ಜೊತೆ ಎಲ್ಲನೂ ಹೆಂಗೆ ಪೋಸ್ಟ್ ಕೊಟ್ಬಿಟ್ಟೆಲ್ಲ ಫೋಟೋ ತೆಗೆಸ್ಕೊಂಡೋಳೆ ಅಂತ ಹೇಳ್ಬಿಟ್ಟು ನೋಡು ನೀನೇನಿಯ. ಯಾರ್ಲೇ ಇವನು?
ಮದ್ವೆ ಮುಂಚೆಯಾ ಮದ್ವೆ ಆದ್ಮೇಲೆ ತೆಗೆಸ್ಕೊಂಡ್ರ ಫೋಟೋ ಇವು ಮದ್ವೆ ಮುಂಚೆ ಫೋಟೋಗಳಾ ಅವಳು ಗೊತ್ತಾಗ ತಾಳಿ ಇರೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ? ಮದುವೆ ಆದ್ಮೇಲೆ ತೆಗೆಸ್ಕೊಂಡಿರೋ ಫೋಟೋಗಳು ಕಣಮ್ಮ. ನನಗೆ ಮೋಸ ಅಂದ್ರೆ ಮೋಸ ಮಾಡ್ತಾವಳೆ ಕಣಮ್ಮ. ನನಗೆ ನಿನಗೆ ಒಂದು ತಿಂಗಳಿಂದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಕಣಮ್ಮ, ನಿಂಗೆ ಒಂದು ತಿಂಗಳಿಂದನೂ. ಆದರೆ ನನಗೆ ಏನ್ ಮಾಡ್ತೀಗ, ಹೇಳೋಕೆ ಭಯ ಆಯ್ತಿತ್ತು. ಡೈವರ್ಸ್ ಕೊಟ್ಬಿಡನಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅಮ್ಮ, ಚೆನ್ನಾಗಿಲ್ದ್ರೆ ಹೆಂಡತಿ ಜೊತೆ ಸಂಸಾರ ಮಾಡ್ಬಿಡ್ಬೋದು, ಆದರೆ ಹಿಂಗೆಲ್ಲ ಮಾನಿಗೆ ಹೆಂಡತಿ ಜೊತೆ ಸಂಸಾರ ಮಾಡೋಕ್ಕಾಯ್ತದೇನಮ್ಮ? ನೋಡಮ್ಮ, ಹುಡುಗರ ಜೊತೆ ಎಲ್ಲನೂ ಹೆಂಗೆ ತೆಗೆಸ್ಕೊಂಡವಳೆ, ಎಗ್ಲ ಮೇಲೆ ಕೈ ಹಾಕ್ಬಿಟ್ಟೆಲ್ಲ ತೆಗೆಸ್ಕೊಂಡವಳೆ. ನೋಡ್ದ? ನೋಡ್ದೇನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಊರಾಗೆಲ್ಲ ವಿಚಾರ ಮಾಡಿದಕ್ಕೆ ಹುಡ್ಗಿ ಬಾಳ ಒಳ್ಳೆಳು, ಹುಡ್ಗಿ ದೇವತೆ ತರ, ಹುಡ್ಗಿ ಅಷ್ಟು ಒಳ್ಳೆಳು, ಹುಡ್ಗಿ ಇಷ್ಟು ಒಳ್ಳೆಳು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪುಂಕ್ತಿದ್ರಲ್ಲ. ಇದೇನಿಲ್ಲ, ನನ್ನ ಸೊಸೆ ಹಿಂಗೆ ಮಾಡ್ತಾಳೆ ಅಂದ್ರೆ ನಂಬಕ್ಕೆ ಆಯ್ತಿಲ್ಲ ಕಣ್ಮಗ. ಯಾರೋ ಬ್ಯಾರೆ ಹುಡ್ಗಿ ಅಂತ ಅನ್ನಿಸ್ತದೆ ನೋಡೋನ್ಕಿತ. ಎಲ್ಲ ತಿಪ್ಪ ಆಗಿರ್ಬೇಕು ಅಂತ ಅನ್ನಿಸ್ತದೆ. ಬಿಡು, ನೀನ್ ಏನ್ ಮಾಡಿದ್ರು ನಿನ್ ಸೊಸೆ ಪರ ನೀನಿ ಅಲ್ವಾ? ಈ ಮಗುನ ನೀನ್ ಎಲ್ಲಿ ನಂಬ್ತೀಯ? ನೀನು ಈ ಮಗುನಂತೂ ನಂಬದೇ ನೀನಿಯ ಇಲ್ಲ. ಆಯ್ತು ಬಿಡು, ನಿನಗೈತೆ, ಸರಿಯಾಗೈತೆ ಬಿಡಮ್ಮ. ನಿನ್ ಮಗ ಸತ್ತ ಅಂತ ತಿಳ್ಕೊಂಬಿಡು, ನೀನೇನ್ ಮಾಡಕ್ಕಾಯ್ತದೆ? ನನ್ನ ಮಾತು ನೀನ್ ನಂಬಕ್ಕಿಲ್ಲ, ನಾನು ಎಷ್ಟು ಏನು ಹೇಳಿದ್ರು ನೀನ್ ಕೇಳೋದಿಲ್ಲ. ನೀನ ಏನ್ ತಾನೇ ಮಾಡಕ್ಕಾಯ್ತದ? ನಾನು ಬಿಡು, ನಾನು ಹಾಳಾಗೋಯ್ತೀನಿ, ನೆಗದ್ ಬಿದ್ದೋಯ್ತೀನಿ. ನೀನು ಆರಾಮಾಗಿ ನಿನ್ ಪಾಡು ನೀನು ಇದ್ಬಿಡು, ಸರಿನಾ? ನೀನ್ ಯಾಕೆ ಸುಮ್ಕೆ ನೀಯ ಹಾಳಾಗಿ ಹೋಗ್ಬಿಡ್ತೀನಿ ನಾನು. ನನ್ನ ಫೋಟೋ ತೋರಿಸಿದ್ರು ನೀನು ನಂಬಕ್ಕಿಲ್ಲ, ಸೊಸೆ ನೀನು ನಂಬ್ತೀಯ ಅಂತ ಹೇಳಿದ್ರೆ ಇದು ಯಾವ ಸೀಮೆ ನ್ಯಾಯ ಅಂತ ಹೇಳ್ಬಿಟ್ಟು ಬಿಡಮ್ಮ. ಆಯ್ತು ಬಿಡಮ್ಮ, ನಿನ್ನ ಮಗನ ಮಾತು ನಂಬಕ್ಕಿಲ್ಲ, ಹೋಗಿ ಸೊಸೆನೇ ಕೇಳು, ಸೊಸೆನೇ ಹೇಳ್ಕಂತಾಳೆ. ಬಿಡು, ನನ್ಗೆ ಬಿಟ್ಬಿಡು. ಹಂಗಲ್ಲ ಕಣ್ಮಗ, ತಿಪ್ ಮಾಡಿರೋದು ಯಾರೇ ಆಗ್ಲಿ, ಮಗನೇ ಆಗ್ಲಿ ಸೊಸೆನೇ ಆಗ್ಲಿ, ಎಕಡೆ ತಕೊಂಡು ಹೊಡೆಯೋ ಜವಾಬ್ದಾರಿ ನಂದು ಕಣ. ನಾನು ಇಷ್ಟು ದೊಡ್ಡವಳು ಅಂತ ಅಂದಮೇಲೆ ನಾನು ಎಲ್ಲ ನೋಡ್ಕೊಳ್ತೀನಿ. ನಾನು ಸುಮ್ಕಿರು, ನೀನು ಏನೇನೋ ಇದು ಮಾಡ್ಕೊಂಡು ಆಮೇಕಿಂದ ಇದು ಮಾಡಬೇಡ. ಅಲ್ಲ, ಯಾರ ಮಗ ಇವರೆಲ್ಲನೂ ಫ್ರೆಂಡ್ಸುಗಳ ಯಾರು? ಓಹೋ, ಯಾರಾದ್ರೂ ಪರವಾಗಿಲ್ಲ ನಿಂಗೆ, ಸೊಸೆ ಯಾವನ್ ಮೇಲೆ ಕೈ ಹಾಕೊಂಡ್ರು ಪರವಾಗಿಲ್ಲ ನಿಂಗೆ ಅಲ್ವಾ? ನಾನು ಎಂಡ್ರು ಕಣಮ್ಮ, ನಂಗೆ ಹೊಟ್ಟೆ ಉರಿಯಕ್ಕಿಲ್ವಾ? ಏಳು ನೀನೇನಿಯಾ? ರಾಧಾ, ರಾಧಾ, ಲೇ ರಾಧಾ, ಮನಿಯಾಳಿ ಬಾಯಿಲಿ. ಮನೆಗೆ ಗೌರಮ್ಮನ್ ತರ ಕುಂತ್ಕೊಂಡು ಗೌರ್ ಆಟಾಡ್ತಿದ್ದೀಗಲ್ಲ ನೀನು. ಬಾಯಿಲಿ, ನಿನ್ಗೈತೆ ನಿನಗೆ. ಏನ್ ಅನ್ಕೊಂಡ್ಬಿಟ್ಟಿದೀಯ ನೀನು? ಏನ್ ಬೇಕಾದ್ರು ಮಾಡ್ಬೋದು, ಏನ್ ಬೇಕಾದ್ರು ಬಿಡ್ಬೋದು ಅಂತ ಮಾಡ್ಕೊಂಡ್ಬಿಟ್ಟಿದೀಯ ನೀನು. ಬಾರ ಇಲ್ಲಿ ಬಾ. ಮಿಟ್ಟುಗಳಾಡಿನ ತಕೊಬಿಟ್ಟು ಬಂದು ಮನೆ ಹೆಸ್ರ ಹಾಳು ಮಾಡ್ಬೇಕು ಅಂತ ಮಾಡಿದೀಯ ನೀನು. ನನಗೆ ಗೊತ್ತಾಗ ಮನೆ ಹೆಸ್ರೆಲ್ಲನೂ ಹಾಳ್ಗೆಡೋಗ್ಬಿಟ್ಟು ನೀನು ನೆಮ್ಮದಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೀಯ ಅಲ್ವಾ? ನಂಗೆ ಗೊತ್ತು. ಅಮ್ಮ, ಫಿಕ್ಸು, ಡೈವರ್ಸ್ ಕೊಡೋದಂತೂ ಫಿಕ್ಸು. ನಾನು ಈಗಲೇ ಹೇಳಿದ್ದೀನಿ, ನೀನು ನನ್ನ ಮಾತು ಕೇಳೋಣ ಇಲ್ಲ ಅಂತ ಹೇಳಿದ್ರೆ ನಾನು ಬದುಕಿರೋಕ್ಕಿಲ್ಲ ಅಷ್ಟೇ. ನೀನಿಯ ನಾನು ಸಾಯ ನಿರ್ಧಾರ ಮಾಡ್ಬಿಡ್ತೀನಿ. ನೋಡು, ಒಂದೋಳು ಡೈವರ್ಸ್ ಕೊಡಬೇಕು. ಇಷ್ಟೊಂದು ಜನ ಹುಡುಗರ ಜೊತೆ ಎಲ್ಲ ಆಟ ಆಡೋಳೆ ಅಂತಂದಮೇಲೆ ನಾನಂತೂ ಬಿಡೋಕ್ಕಿಲ್ಲ. ನಾನಂತೂ ಡೈವರ್ಸ ಕೊಡ್ತಿರೋದೇ ನೀನಿಯ. ಇಂಥ ಮನೆಯಾಳ ಸೊಸೆ ನಿಕ್ಕಣಿ ಎಲ್ಲ ಮಾಡೋದು ಉಗ್ತು ಅಡ್ತಿರೋದೇ ನೀನಿಯ. ನ್ಯಾಯವಾಗಿರೋ ಹೆಣ್ಮಕ್ಳನ್ನ ಇಟ್ಕೊಳಕ್ಕೆ ತಲೆನೋವು ನಮಗೆ ಅಂತದ್ರಾಗೆ ಏನೆಲ್ಲ ಬಂದಿರೋದು ದೊಡ್ಡಪ್ಪತ್ತು ದೊಡ್ಡ ರೋಗ ಹಿಂಗೆಲ್ಲ ಮಾಡ್ಕೊಂಡು ಇರು ಮಾಡ್ತೀನಿ. ನಮ್ಮ ಮನೆಯಾಳಿಗೆ ಸರಿಯಾಗಿ ಏನೇ ಮಾಡ್ತೀನಿ. ಲೋಪರ್ ಬಡ್ಡಿ ಇಂಥ ಕೆಲಸ ಮಾಡೋದು ಯಾವನ ಜೊತೆ ಎಗ್ಲ ಮೇಲೆ ಕೈ ಹಾಕೊಂಡು ತೊಬ್ಕೊಂಡು ಫೋಟೋಗಳು ತೆಕ್ಕೊಳಕಾಯ್ತದ? ಇರು ಬರ್ಲಿ. ಏ ರಾಧಿ, ರಾಧಿ ಬಾರ್ಲ ಇಲ್ಲಿ. ತತ್ತ ಮಗ ಫೋನ ಇಲ್ಲಿ ತೋರಿಸ್ತೀನಿ, ಅವಳು ಬರ್ಲಿ. ಮೂದೇವಿ, ಯಾಕತೆ? ಏನಾಯ್ತತೆ? ಏನೇ ಮಿಟ್ಟುಗ್ಲಾಡಿ, ಇಷ್ಟ ದಿನ ಮನೆನಾಗಿದ್ಯಾ? ಒಳ್ಳೆಳು, ಒಳ್ಳೆ ಹೆಂಗ್ಸು ಅಂತ ಅನ್ಕೊಂಡು ನಾನು ಸುಮ್ಕೆ ಇದ್ರೆ ಇದೇನೇ ಮಿಟ್ಟುಗ್ಲಾಡಿ ಇದು? ನೀನ್ ಆಟಗಳೆಲ್ಲನೂ ಮೊರಿಯೋದಷ್ಟೇ. ನಾನು ಹೊರಗಡೆಗೂ ಹೋಗಕ್ಕಿಲ್ಲ, ನಾನು ಹಂಗಿರ್ತೀನಿ, ನಾನು ಹಿಂಗಿರ್ತೀನಿ. ಅಯ್ಯೋ ಅತ್ತೆ, ನಾನು ಪ್ಯಾಂಟ್ ಶರ್ಟ್ ಹಾಕಂಗಿಲ್ಲ, ನಾನು ಹಂಗ ಹಾಕೋದಿಲ್ಲ, ಹಿಂಗ ಹಾಕೋದಿಲ್ಲ, ನಾನು ಭಾಳ ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಡ್ಕೊತಿದ್ದಲ್ಲ. ಏನೇ ಇದು ಫೋಟ? ನೋಡೆ ಫೋಟ್ವಾ? ಏನೇ ಇದು ಫೋಟ? ಯಾವನೇ ಅವನ ಜೊತೆ ಎಗ್ಲ ಮೇಲೆ ಕೈ ಹಾಕೊಂಡೆಲ್ಲ ತೆಗೆಸ್ಕೊಂಡಿದ್ದೀಗಲ್ಲ. ಇದೆಯಾ ನೀವು ಅಪ್ಪ ಅಮ್ಮ ಸಂಸ್ಕಾರ ಕಲ್ಸ್ಕೊಟ್ರದ್ ನಿನ್ಗೆ? ಅಯ್ಯೋ ಅತ್ತೆ, ಇದು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಕಣತ್ತೆ. ಯವ್ವ, ನಾನಲ್ಲ ಕಣತ್ತೆ ಇದು. ನನ್ಗೆ ಇವ್ನು ಯಾರು ಅಂತಾನೆ ನೀ ಗೊತ್ತಿಲ್ಲ ಕಣತ್ತೆ. ಇವಂತಾಗ ನಾನು ಯಾಕತ್ತೆ ಫೋಟೋ ತೆಗೆಸ್ಕೊಂಡ್ಲಿ? ಅದು ಹಿಂಗೆಲ್ಲ ನನ್ವೆ ಇಲ್ಲ ಅತ್ತೆ, ಇಲ್ಲ. ನನಗಿಂತ ಬುದ್ಧಿ ಎಲ್ಲ ನನ್ವೆ ಇಲ್ಲ ಕಣತ್ತೆ. ಯಾರೋ ಏನೋ ಮೋಸ ಮಾಡೋರೆ ಕಣತ್ತೆ, ಇದು ನಾನಲ್ಲ ಕಣತ್ತೆ. ಮತ್ತೆ ಸುಮ್ಕೆ ನೀನ್ ಅಲ್ದಿದ್ ಫೋಟೋದಾಗ ಇನ್ ಹೆಂಗೆ ಬಂದ್ಬಿಟ್ರು? ನೋಡು, ಕಣ್ಣುಗೆ ಹಚ್ಚೊಡ್ದಂಗ ಐತೆ ನಿನ್ ಫೋಟೋ ಎಲ್ಲನೂ. ಇದೇ ಬಟ್ಟೆಗೆ ನೀ ಹಾಕೊಂಡ್ ತೆಗಿಸ್ಕೊಂಡ್ರದು. ಮಿಟ್ಟುಗ್ಲಾಡಿನ ತಕೊಬಿಟ್ಟು ಬಂದು ಲೇ, ಅವಳನ್ನ ಆಗ್ಲೇ ದೊಡ್ಡ ಸೊಸೆ ಪ್ರೇಮಿ ನೋಡ್ಸಿದ್ದಾಯ್ತು, ಈಗ ನೀನ್ ನೋಡ್ಸೋದೇನೆ ನೀ ಕೆಲಸ. ನೀನ್ ಬಟ್ಟೆ ಎತ್ಕೊಂಡು ಹೋಯ್ತಿರ್ ನಿನ್ ಮನೆಗೆ, ಹಳೆ ಬೇ ಬರ್ಸಿನ ತಕೊಬಿಟ್ಟು ಬಂದು ಇಂಥ ಕೆಲಸ ಮಾಡೋದ್ ನೀನು? ಯಾವನ ಜೊತೆ ಚಕ್ಕಂಡ್ ಆಡ್ಕೊಂಡು ಕುಂತಿದ್ದೀಗ ನೀನು? ನೋಡಮ್ಮಿ, ಉಣ್ಣದ್ರಾಗು ತಿನ್ನದ್ರಾಗು ಇಕ್ಕದ್ರಾಗು ಏಳು ಈ ಜಯಕ್ಕ ಯಾವ್ದ್ರಾಗು ಕಮ್ಮಿ ಮಾಡಕ್ಕಿಲ್ಲ. ಇಂಥ ಕೆಟ್ಟ ಆಡಾಡಕ್ ನಿಂತ್ಕೊಂಡಿದೀಗ ಅಂತ ಗೊತ್ತಾದ್ಮೇಲೆ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟೇನೆ. ಸಾಧ್ಯನೇ ಇಲ್ಲ. ನಿನಗಂತೂ ಯಾ ಸಪೋರ್ಟು ಯಾ ಸಹಾಯ ಮಾಡಕ್ಕಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರ್ಬೇಕಷ್ಟೇ ನೀನಿಯ. ಅತ್ತೆ, ನಾನು ನಿಜನೇ ಹೇಳ್ತಿದ್ದೀನಿ ಕಣತ್ತೆ. ಈ ಫೋಟೋದಾಗಿರೋದು ಯಾರು? ಈ ಫೋಟೋನ ಹೆಂಗ್ ಕ್ರಿಯೇಟ್ ಮಾಡಿದ್ರು, ಏನು ಎತ್ತ ಅಂತ ಹೇಳ್ಬಿಟ್ಟು ನನ್ಗೆ ಏನು ಗೊತ್ತಿಲ್ಲ ಅತ್ತೆ. ನಿಜವಾಗ್ಲೂ ಅತ್ತೆ. ರೀ, ಏನ್ರಿ ಇದು? ಯಾರ್ರೀ ಫೋಟೋದ ತೆಗೆದಿದ್ದು? ನಂಗೆ ಇವ್ನು ಯಾರು ಅಂತನೂ ಗೊತ್ತಿಲ್ಲ. ಈ ಫೋಟೋ ಹೆಂಗೋ ಎಡಿಟ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀರಾ ಅಂತ ಅನ್ನಿಸ್ತದೆ. ನಂದಲ್ಲ ಇದು, ದೇವ್ರಣೆ ನಂದಲ್ಲ. ಅಲ್ಲೇ ಪರವಾಗಿಲ್ಲ, ನೀನು ಏಯ್ ಹೋಯ್ತಾ ಇರ್, ಗಂಟು ಮುಟ್ಟೆ ಕಟ್ಕೊಂಡು ಸಾಕು. ನಿನ್ನಂತ ಮಾನ ಮರುವದಿ ಬುಟ್ಟೋಳ್ನ ನಾನು ಮನೆಗೆ ಇರಿಸ್ಕತೀನಿ ಅಂತ ಅನ್ಕೊಂಡ್ಬಿಟ್ಟೇನೆ. 3 ಬುಟ್ಟೋಳ್ ನೀನು, ಮಾನ ಮರುವದಿ ಬುಟ್ಟೋಳ್ ನೀನು. ನಿನ್ನಂತ ಬುಟ್ಟೋಳ್ನ ನನ್ನ ಕೈಲಿ ಇಟ್ಕೊಳಕ್ ಆಗಕ್ಕಿಲ್ಲ. ಒಯ್ತಾ ಇರ್ ಸುಮ್ಕೆನೆ ನೀಯ. ಓಹೋ,
ಯಾವನ್ ಜೊತೆನೂ ಇವಾಗ ತಗ್ಲಾಕೊಂಡ್ಬಿಟ್ಟೆ ಅಲ್ವಾ? ಮನೆ ಬಿಟ್ಟು ಆಚೆ ಕಡೆಗೆ ಹೋಗಲ್ಲ. ಗೌರಮ್ಮನ್ ತರ ಇತ್ತಿದ್ಲು, ಮಾಡೋದೆಲ್ಲ ಅನಾಚಾರ. ಏಯ್ ಹೋಗೆ, ಸೊಸೆ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತದೆ. ನಮ್ಮ ಮನೆ ಮಾನ ಮರುವದಿ ಎಲ್ಲ ಕಳೆದ್ಬಿಟ್ಟಲ್ಲ. ಇನ್ ಯಾವ ಅಧಿಕಾರನೂ ಇಲ್ಲ ಬಿಡು ನೀನು ಹೊಡಿಯಕ್ಕೂ ಬಡಿಯಕ್ಕೂ. ನನ್ನ ಮಗ ಆಗಿದ್ರೆ ಮೆಟ್ಟಾಗಿ ಹೊಡೆದು ಬಿಡ್ತಿದ್ದೆ. ಆದ್ರೆ ನಾನ್ ಹಿಂದೆ ಎಲ್ಲಾನು ಹೊಡಿಯಕ್ಕಾಗಕ್ಕಿಲ್ವಲ್ಲ. ಒಯ್ತಾ ಇರ್ ಸುಮ್ಕೆ ನೆನೆಯ ಹೋಗೆ. ಅಮ್ಮ ಸುಮ್ಮನೆ ಕಳ್ಸೋದಲ್ಲ, ಇವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಕಳಿಸ್ತೀನಿ ಕಣಮ್ಮ. ಮಗ, ಒಳ್ಳೆ ಕೆಲಸ. ಡೈವರ್ಸ್ ಬಿಸಾಕ್ಬಿಟ್ಟೆ ನೀ ಕಳಿಸ್ಬಿಡಿ ಒಳ್ಳೆ. ಇಂಥ ಮಿಟ್ಟುಗಳಾಡಿನ ಮನೆಗೆ ಇಟ್ಕೊಳ್ಳೋದಕ್ಕಿಂತ ಕಳ್ಸೋದೇ ನಿನಗೆ ಎಷ್ಟೋ ವಾಸಿ. ಆಗಿದ್ದಾಗ್ಲಿ ಹೊಂಟೋಗ್ಬಿಡೆ ಸುಮ್ಕೆ. ಇವತ್ತೆಲ್ಲ ನಾಳೆ ಊರಾಗೆಲ್ಲ ಮರುವದಿ ಹೋಯ್ತದೆ. ಹಂಗ ಊರಾಗೆಲ್ಲ ಮರುವದಿ ಕಳ್ಕೊಳ್ಳೋದಕ್ಕಿನ್ನೂ ಈಗಲೇ ಏನೇ ಉಗಿಸ್ಕೊಂಡು ಹೊಂಟೋಗ್ಬಿಡು ನೀನು. ಅತ್ತಾಗ ಉಗಿಸ್ಕೊಂಡು ಹಾಳಾಗಿ ನೆಗದ್ ಬಿದ್ದು ಹೊಂಟೋಗ್ಬಿಡು. ಅತ್ತೆ ಈ ತಪ್ಪೆಲ್ಲ ನಾನು ಮಾಡಿಲ್ಲ. ನಿಮ್ಮ ಮಗನೇ ಬೇಕಾದ್ರೆ ಅಗಲ್ ಟೋಪಿ ಆಟ ಆಡ್ತಾವ್, ಅವನ್ನೇ ಕೇಳ್ರಿ. ಆದ್ರೆ ನಾನು ಇಂಥ ಆಟವ ಎಂದೂ ಆಡಿಲ್ಲ ಅತ್ತೆ. ನಿಮ್ಮ ಮಗನೇ ಸರಿ ಇಲ್ಲ, ಯಾವಳೆ ಬಳ ಜೊತೆನೂ ಚಕ್ಕಂದ ಆಡ್ತಾವ್ನಿ. ನಾನು ಅದನ್ನ ನಿಮ್ಗೆ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ಏನ್ ಮಾಡ್ತೀರಾ? ಬಿಡು, ಇವತ್ತು ಸರ್ ಐತಾನೆ ನಾಳೆಗೆ ಸರ್ ಐತಾನೆ ಅಂತ ಸುಮ್ಮನಿದ್ರೆ ನನ್ನ ಬಗ್ಗೆ ನಿನಗೆ ಇಂಥ ಆಪಾದನೆ ಹೊರಿಸ್ತಾವನಲ್ಲತ್ತೆ. ಇದು ಯಾವ ಸೀಮೆ ನ್ಯಾಯ ಹೇಳಿ? ನಿಮ್ಮ ಮಗನೇ ಸರಿ ಇಲ್ಲ. ಲೇ ಮುಚ್ಚೆ ಬಾಯಿ, ನನ್ನ ಇಸ್ಸಿಗೆ ಏನ ಬಂದ್ಬಿಟ್ಟೆ ನಾಲ್ಗೆ ಕತ್ರಿಸಾಕ್ಬಿಡ್ತೀನಿ ಮೊಳ್ಳಿ. ನನ್ನ ಇಸ್ಸಿಗೆ ಬರ್ಬೇಡ ನೀನು. ಓಹೋ ನನ್ನ ಇಸ್ಸಿಗೆ ಬರ್ತಾ ಇದೀಗ ನೀನು. ನನ್ನ ಇಸ್ಸಿಗೆ ಬಂದ್ರೆ ನಾನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಮೊಳ್ಳಿ ನಿನ್ನ. ನನ್ನ ಇಸ್ಸಿಗೆ ಏನಾರ ಬಂದ್ಬಿಟ್ಟೆ ಅಂದ್ರೆ ನೀನು ಮಿಟ್ಟುಗ್ಲಾಡಿ ನೋಡು. ಸುಮ್ಮನೆ ಒಯ್ತಿರ್ಬೇಕು ಅಷ್ಟೇ ನೀನಿಯ. ಸ್ಯಾನೆ ಉತ್ತರ ಮಾಡಬೇಡ, ಒಯ್ತಿರ್ಬೇಕು ಸುಮ್ಕೆ ನೀಯ. ನಂಗೆ ತಿಕ್ಲ ತೋರಿಸ್ತಿದ್ದಂಗೆ ನೀನು ಮನಿ ಆಳ್ ಬಿತ್ರಿ. ಓಹೋ ನಾನು ಆಟ ಆಡ್ತಿದ್ದೀನ, ನೀನು ಆಟ ಆಡ್ತಾ ಇದೀಯ. ಪೋಟ ಸಾಕ್ಷಿ ತೋರಿಸು, ನಾನು ಆಟ ಆಡೋದೆಲ್ಲ ಅಂದರೆ ಸಾಕ್ಷಿ ತೋರಿಸು. ಇದೆಲ್ಲ ಬಿಟ್ಬಿಟ್ಟು ನಂತ ಇಟ್ಕೊಳಕ್ ಹೋಗ್ಬೇಡ. ಡೈವರ್ಸು ನಮ್ಮ ಅಮ್ಮ ಹೇಳೈತೆ ನಿಂಗೆ ಡೈವರ್ಸ್ ಕೊಡು ಅಂತ. ಡೈವರ್ಸ್ ಕೊಡ್ತಿರೋದೇ ನಿನಗೆ. ಮನ್ಯಾಳ್ ಬೊಡ್ಡಿಗಳು ಅದೇನಂತ ಈಗಿನ ಕಾಲ ಸೊಸೆರದು ಏನು ಅಂತ ಗೊತ್ತವೋ ಏನ್ ಕಥೆಯೋ. ಎಲ್ಲ ನನ್ನ ಮಾನ ಮರುವದಿ ಕಳಿಯಕ್ಕೆ ಅಂತ ನೆನೆಯ ಹುಟ್ಟಿರ್ತವೆ. ಅಯ್ಯಪ್ಪ, ಥರ್ಡ್ ಕ್ಲಾಸ್ ಪಿತ್ರಿಗಳಿದ್ದಂಗೆ ನೆನೆಯ. ಯವ್ವ ಸಾಕು, ನೀನು ನಂಬಿದಕ್ಕೆ ಸರಿಯಾಗಿ ಏನಿಯ ಮಾಡಿದೆ. ಹೋಯ್ತಾ ಇರು ಸುಮ್ಕೆ ಏನಿಯ. ಮನೆಯಲ್ಲಿ ನಿಂತ್ಕೋಬೇಡ. ನನ್ನ ಗಂಡ ಎಷ್ಟು ಹೇಳಿದ್ರು ಕೇಳಲ್ಲ. ನಮ್ಮ ಅತ್ತೆ ನಾನು ಹೇಳಿದ ಮಾತೆಲ್ಲ ನಂಬಲ್ಲ. ಇರು, ಪೊದ್ದಿಗೆ ಹೋಗ್ಬಿಟ್ಟು ಹೇಳ್ತೀನಿ. ಪೊದ್ದಿನೇ ಸರಿ ದೆವ್ವ ಬಿಡ್ಸಕ್ಕೆ. ಇವ್ರಿಗೆ ನನ್ನ ಸಹಾಯಕ್ಕೆ ಅಂತಿರೋಳು ಒಬ್ಳೆ ನೆನೆಯ.